ಗೌಡ್ರೆ ಗೌಡ್ರೆ ಅಕ್ಕ ಅವ್ರು ಇದ್ದಾರಾ? ಹ್ಞೂ ಇದ್ದಾರೆ ಬಾರಮ್ಮ. ಪರಿಮಳ ಪರಿಮಳ, ಏನ್ರಿ? ಮನೆ ಕೆಲಸದವ್ರು ಬಂದವ್ರು ನೋಡು, ಏನೇನು ಕೆಲಸ ಮಾಡಿಸ್ಕೋಬೇಕು ಎಲ್ಲ ಮಾಡಿಸ್ಕೊ. ಸರಿ ಆಯ್ತು ರೀ. ಮನೆ ಅಂತೂ ತುಂಬ ಧೂಳಾಗ್ಬಿಟ್ಟಿತ್ತು. ನಾನಂತೂ ಯಾರಾದರೂ ಕೆಲಸದವ್ರು ಸಿಕ್ಕಿದ್ರೆ ಸಾಕಪ್ಪ, ಏನು ಸ್ವಲ್ಪ ಕ್ಲೀನ್ ಮಾಡ್ಸೋಣ ಅಂತ ಅನ್ಕೊಂಡೆ. ಬಂದ್ಯಾ? ಬಾ ಬಾ. ಹೋಗಮ್ಮ, ಅಲ್ಲಿ ನನ್ನ ಹೆಂಡತಿ ಏನು ಹೇಳ್ತಾಳೋ ಅದನ್ನೆಲ್ಲ ನಾ ಕೆಲಸ ಮಾಡಿಬಿಡು. ಸಾಯಂಕಾಲ ಹೋಗ್ಬೇಕಾದ್ರೆ 100 ರೂಪಾಯಿ ಕೊಟ್ಟು ಕಳಿಸ್ತಾಳೆ. ಸರಿ ಆಯ್ತು ಗೌಡ್ರೆ. ಇಲ್ಲಿ ನೋಡಿ, ನಾನು ಹೇಳಿದ ಕೆಲಸ ಎಲ್ಲ ನೀನು ಇವತ್ತು ಮುಗಿಸೇ ಹೋಗ್ಬೇಕು. ಆ ಕಿಟಕಿಲೆಲ್ಲ ಜಾಸ್ತಿ ಧೂಳಿದೆ, ಎಲ್ಲ ಕಿಟಕಿ ಒರೆಸ್ಬಿಡು. ಎಲ್ಲ ಕಿಟಕಿ ಒರೆಸಿ ಬೇಗ ಬೇಗನ ಎಲ್ಲ ನೆಲ ಒರೆಸಿ, ಪಾತ್ರೆ ಜಾಸ್ತಿ ಇದ್ದಾವೆ, ಎಲ್ಲ ಪಾತ್ರೆಗೆ ಎಲ್ಲ ತೊಳ್ಕೊಟ್ಟು ಬಟ್ಟೆನೂ ಎಲ್ಲ ತೊಳೆದು ಬಿಡು. ಸರಿನಾ? ಎಲ್ಲ ಕೆಲಸ ಮುಗಿಸೇ ಹೋಗು ಇವತ್ತು. ಅಲ್ಲ, ಕಿಟಕಿ ಎಲ್ಲ ಒರೆಸ್ಬೇಕಾ ಅಮ್ಮವ್ರೆ? ಹ್ಞೂ, ಮತ್ತೆ ಎಲ್ಲ ಒರೆಸ್ಬೇಕು. ಕಿಟಕಿಗೆಲ್ಲ ಜಾಸ್ತಿ ಧೂಳೈತೆ. ನಾನು ಊರಿಗೆ ಹೋಗಿದ್ದೆ, ನಮ್ಮ ಊರಿಗೆ. ಅದಕ್ಕೆ ಮನೆ ಎಲ್ಲ ತುಂಬ ಧೂಳಾಗ್ಬಿಟ್ಟೈತೆ, ಎಲ್ಲ ಕ್ಲೀನ್ ಮಾಡಿಲ್ಲ. ತುಂಬ ಧೂಳು ಅಂದರೆ ಧೂಳಾಗ್ಬಿಟ್ಟೈತೆ. ಆ ಫ್ಯಾನು, ಆ ಫ್ರಿಜ್ಜು, ಟಿ ವಿ ಎಲ್ಲ ಒರೆಸ್ಬೇಕು, ಎಲ್ಲ ಕ್ಲೀನ್ ಮಾಡಬೇಕು. ಆ ಸೋಫಾದ ಮೇಗಳವೆಲ್ಲ ತೊಳೆದು ಬಿಡು. ಎಲ್ಲ ಬಟ್ಟೆ ಒಗೆಯೋದ್ರ ಹತ್ರ ಎಲ್ಲ ಹಾಕ್ತೀನಿ, ಅದೆಲ್ಲನ ನೀನು ಒಗೆದು ಮತ್ತು ಮಂಚದ ಮೇಗಳದೆಲ್ಲ ಧೂಳೆಲ್ಲ ಕೊಡೋಬಿಡು. ಎಲ್ಲ ಕ್ಲೀನ್ ಮಾಡು, ಎಲ್ಲ ಕ್ಲೀನ್ ಆಗ್ಬೇಕು ಇವತ್ತು ನನಗೆ. ಸರಿ ಆಯಿತು ಅಮ್ಮರೆ, ಮಾಡ್ತೀನಿ. ಹೋಗು ಬೇಗ ಬೇಗನ ಅದನ್ನೆಲ್ಲ ಕ್ಲೀನ್ ಮಾಡೋದೆಲ್ಲ ಒರೆಸೋಗು. ಈ ಅಮ್ಮ್ಯಾರು ಬರೀ ಪಾತ್ರೆ ತೊಳ್ಕೊಟ್ಟು ಬಟ್ಟೆ ತೊಳ್ಕೊಟ್ರೆ ಸಾಕು ಅಂತ ಹೇಳ್ದವಳು ಇವಾಗೆಲ್ಲ ಧೂಳೆಲ್ಲ ಒರೆಸಪ್ಪ ಅಂತ ಹೇಳ್ತಾವಳೆ. ಕಿಟಕಿ ಎಲ್ಲ ಒರೆಸು, ಟಿ ವಿ ಎಲ್ಲ ಒರೆಸು, ಫ್ರಿಜ್ ಎಲ್ಲ ಒರೆಸು ಅಂತ ಹೇಳ್ತಾವಳೆ. ಅಯ್ಯಪ್ಪ, ಏನು ಕೆಲಸಕ್ಕೆ ಇಟ್ಟಾಡಿಸ್ತಾಳಲ್ಲಪ್ಪ ಈ ಅಮ್ಮ. ಏನು ಮಾಡಲಿ, ಸ್ವಲ್ಪ ದಿನ ಮಾಡೋಣ. ಆ ಶಿಕ್ಷೆಯಿಂದನ ಹೆಂಗೂ ತಪ್ಪಿಸ್ಕೊಂಡ್ರೆ ಸಾಕು. ಅಲ್ಲಿ ಯಾರು ಕೇಳಿಸ್ಕೊಂತಾರೆ? ಅಯ್ಯಪ್ಪ, ಎಷ್ಟು ಧೂಳಾಗಿದ್ದಾವೆ ಹಂಗೇನೆ. ಅಯ್ಯಯ್ಯೋ, ನೋಡಕ್ಕೆ ಹಂಗೆ ಮನೆ ಎಷ್ಟು ನೀಟಾಗೈತೆ ಅನ್ನಂಗೆ ಕಾಣುತ್ತೆ. ನೋಡಿದ್ರ ಮೇಲೆ ಎಷ್ಟೊಂದು ಧೂಳು ಕೂತ್ಕೊಂಡೈತೆ. ಹೋಗತ್ತ. ಇಲ್ಲೋಡಮ್ಮ, ಇಲ್ಲಿ ನಿನ್ನ ಹೆಸ್ರೇನು? ಸುಗುಣ ಕಣಕ. ಇಲ್ಲೋಡು, ಬಟ್ಟೆ ಜಾಸ್ತಿ ಇದ್ದಾವೆ, ಬೇಗ ಬೇಗ ಎಲ್ಲ ಕ್ಲೀನ್ ಮಾಡು. ಒಳಗಡೆದೆಲ್ಲನ ಬಟ್ಟೆ ಎಲ್ಲ ನಾನು ನೆನೆಸಿಟ್ಟಿದ್ದೀನಿ ಸೊಪ್ಪಿನ ಪೌಡ್ರ್ ಹಾಕಿ. ಬೇಗ ಹೋಗೋದನ್ನೆಲ್ಲ ತೊಳೆದ್ಬಿಡಿ, ಯಾಕಂದರೆ ನಾನು ಊರಿಗೆ ಹೋಗಿದ್ದೆ, ಎಲ್ಲ ಬಟ್ಟೆ ಎಲ್ಲ ತೊಳೆದೇ ಇಲ್ಲ. ಅದಕ್ಕೆ ಜಾಸ್ತಿ ಬಟ್ಟೆ ಇದ್ದಾವೆ, ಎಲ್ಲ ತೊಳ್ಕೊಟ್ಬಿಡು ಬೇಗನ. ಸರಿ ಆಯ್ತಕ್ಕ, ತೊಳ್ಕೊಡ್ತೀನಿ. ಪರಿಮಳಕ್ಕ, ಪರಿಮಳಕ್ಕ, ಸತ್ಯ ಬಾ. ಓ, ಇವಳೇನು ಇಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ ಈ ಸುಗುಣ? ಯಾಕೋ ಬರಲೇ ಇಲ್ಲ. ಬ್ಲೌಸ್ ಅಲ್ಲೇ ಆಗಿದ್ದಾವೆ, ಇಸ್ಕೊಂಡು ಹೋಗಕ್ಕೆ ಬರ್ತೀರಾ ಅಂತ ನೋಡ್ತಾ ಇದ್ದೆ, ಯಾಕೋ ಬರಲಿಲ್ಲ. ಈ ಕಡೆ ಬಂದಿದ್ದೆ, ಹಂಗೆ ಇದ್ದೀರೇನೋ ಅಂತ ಹೇಳಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಯಾರಕ್ಕ ಇವರು? ನಮ್ಮ ಮನೆ ಕೆಲಸದವಳು ಕಣೆ, ನಮ್ಮ ಮನೆ ಕೆಲ್ಸಕ್ಕೆ ಬಂದಿದ್ದಾಳೆ. ಅಯ್ಯೋ, ಈ ಸತ್ಯ ಬೇರೆ ಬಂದ್ಬಿಟ್ಲಲ್ಲಪ್ಪ. ನಾನಿಲ್ಲಿ ಮನೆ ಕೆಲಸ ಮಾಡ್ತಾ ಇರೋದು ನೋಡ್ತಾ ಇದ್ದಾಳೆ. ಅಯ್ಯೋ, ನೋಡ್ತಾ ಇದ್ದಾಳೆ. ನೋಡ್ಲಿ ಬಿಡು, ಮನೆ ಕೆಲಸ ಮಾಡ್ತಾ ಇದ್ದೀನಿ ಅನ್ನೋದು ಗೊತ್ತು. ಇವಳು ನಿಮ್ಮನೆ ಕೆಲ್ಸಕ್ಕೆ ಬಂದಿದ್ದಾಳೆ ಅಕ್ಕ? ನಮ್ಮ ಮನೆಗೆ ಕೆಲ್ಸಕ್ಕೆ ಬಂದಿದ್ದಾಳೆ. ಏನೋನೋ ಇವಳು ತಪ್ಪು ಮಾಡಿದ್ಲಂತೆ, ಅದಕ್ಕೆ ನಮ್ಮ ಮನೆಯವರು ಏನೋನೋ ಹೇಳಿದ್ರಂತೆ, ಅಲ್ಲಿ ಕೇಳಿಸ್ಕೋಬೇಕು, ಇಲ್ಲಾಂದರೆ ಜೈಲಿಗೆ ಹೋಗ್ಬೇಕು ಅಂತ ಹೇಳಿ, ಅದಕ್ಕೆ ಇವೆರಡು ಬೇಡ, ನಿಮ್ಮ ಮನೆ ಕೆಲಸ ಮಾಡ್ಕೊಂಡಿರ್ತೀನಿ ಅಂತ ಹೇಳಿದ್ಲಂತೆ. ಅದಕ್ಕೆ ಮನೆ ಕೆಲಸ ಮಾಡೋದಕ್ಕೆ ಯಾರೂ ಇರಲಿಲ್ಲ. ಅದಕ್ಕೆ ನಾನು ಬಿಡ್ರಿ, ನಮ್ಮ ಮನೆ ಕೆಲಸ ಮಾಡೋದಕ್ಕೆ ಬಂದರು ಬರಲಿ ಅಂತ ಹೇಳಿ ಹೇಳಿದೆ. ಅದಕ್ಕೆ ನಮ್ಮ ಮನೆ ಕೆಲಸ ಮಾಡೋದಕ್ಕೆ ಬಂದಿದ್ದಾಳೆ. ಹೋಗು, ರೂಮಲ್ಲಿ ಮಂಚದ ಮೇಗಳದೆಲ್ಲನ ಕ್ಲೀನ್ ಮಾಡಿಬಿಡು. ಅದ್ರ ಮೇಗಳದೆಲ್ಲ ತೆಗೆದುಬಿಟ್ಟು ಬೆಡ್ಶೀಟ್ ಎಲ್ಲನ ಅವು ಎಲ್ಲ ತೊಳಿಬೇಕು, ಕೊಳೆ ಆಗಿದ್ದಾವೆ. ಅಲ್ಲಿ ಬೇರೆವಿದ್ದಾವೆ, ಅಲ್ಲೇ ಪಕ್ಕದಲ್ಲಿ ಇಟ್ಟು ಬಂದಿದ್ದೀನಿ. ಆ ಬೇರೆವೆಲ್ಲ ಹಾಕ್ಬಿಟ್ಟು ಅವೆಲ್ಲನ ಸ್ವಲ್ಪ ತೊಳೆದಾಕ್ಬಿಡು. ಹೋಗು, ರೂಮಲ್ಲೆಲ್ಲ ಕ್ಲೀನ್ ಮಾಡೋಗು. ಆ ಮೇಕಪ್ ಸ್ಟ್ಯಾಂಡೆಲ್ಲ ಒರೆಸ್ಬಿಡು. ಸರಿ ಆಯ್ತಕ್ಕ. ಸರಿಯಾಗಿ ಕೆಲಸ ಹೇಳಿ ಇವಳಿಗೆ. ಸರಿಯಾಗಿ ಕೆಲಸ ಹೇಳಿ ಎಲ್ಲ ಕೆಲಸ ಮಾಡಿಸ್ಕೊ. ಸುಮಾರದೊಳಲ್ಲ ಇವಳು, ಸಖತ್ತು ಜಂಬ ದೌಲತ್ತು. ಸರಿಯಾಗಿ ಇಕ್ಬೇಕು ಕೆಲಸಕ್ಕೆ. ಸಂಬಳ ಕೊಡ್ತೀರೋ ಏನೋ ಪುಕ್ಸಟ್ಟೆ ಕೆಲಸ ಮಾಡಿಸ್ಕೊತಾ ಇದ್ದೀರಾ? ಸಂಬಳ ಕೊಡ್ತೀವಿ. ಸುಮ್ಮನೆ ನಮ್ಮ ಮನೆಯವರು ಹಂಗೆ ಎದುರಿಸಿದ್ರಂತೆ. ಸಂಬಳ ಕೊಡೋದು ಒಂದು 2,000 3,000 ಕೊಡೋದು ಸಂಬಳನ. ಕೆಲಸ ಮಾಡಿಸ್ಕೊಂಡು ಹಾಗೆ ಕಳ್ಸೋಕ್ಕಾಗುತ್ತಾ ಸತ್ಯ? ಆಗಿದಾವ ಆಲೆ ಬ್ಲೌಸು? ಆಗಿದಾವ. ನೀನು ಬರಲಿಲ್ವಲ್ಲ, ಯಾಕೋ ಬರಲಿಲ್ಲ ಅಂತ ಹೇಳಿ ಬಂದೆ. ಇವಳು ಒಳ್ಳೆಯವಳಲ್ಲ ಇವಳು. ಹೆಂಗೆ ಬೇಕಾದ್ರೂ ಮಾತಾಡ್ತಾಳೆ. ಅದಕ್ಕೆ ಇವಳ ಹತ್ರ ಸ್ವಲ್ಪ ಹುಷಾರಾಗಿರ್ರಿ. ಹೌದೇನು? ನನಗೆ ಗೊತ್ತಿರಲಿಲ್ಲ. ಹಾಗಾದರೆ ಸರಿಯಾಗಿ ಬಗ್ಗಿಸ್ತೀನಿ ಬಿಡು ಇವಳನ್ನ ಕೆಲಸಕ್ಕೆ. ಸರಿಯಾಗಿ ಬಗ್ಸಕ್ಕ ಕೆಲಸಕ್ಕೆ ಹೇಳ್ತೀನಿ. ಒಂದು ಕೆಲಸ ಬಿಡಬೇಡ, ಹಂಗೆ ಮಾಡಿಸ್ಕೊಂಡು ಕಳಿಸು. ಸಖತ್ತು ಜಂಬ ಇವಳಿಗೆ. ಹಂಗಾದ್ರೆ ನಾನು ಬಗ್ಗಿಸ್ತೀನಿ ಬಿಡು ಸತ್ಯ. ನನಗೆ ಗೊತ್ತೈತೆ ಹೆಂಗೆ ಕೆಲಸ ಮಾಡಿಸ್ಕೋಬೇಕು ಅಂತ ಹೇಳಿ, ಅದಕ್ಕೆ ಎಲ್ಲನ ಹೇಳಿದ್ದೀನಿ. ಎಲ್ಲ ಕ್ಲೀನ್ ಮಾಡ್ಬೇಕಣಮ್ಮ ಅಂತ ಹೇಳಿ ಮಾಡಿಕೊಟ್ಟು ಹೋಗ್ತಾಳೆ. ಮನೆ ಬೇರೆನೇ ಧೂಳಾಗ್ಬಿಟ್ಟೈತೆ. ಊರಿಗೆ ಹೋಗಿದ್ದೆ, ಅದಕ್ಕೆ ಬರೋಕ್ಕಾಗಲಿಲ್ಲ ಕಣೆ ಸತ್ಯ. ನಾನು ನಮ್ಮ ತವ್ರ ಮನೆಗೆ ಹೋಗಿದ್ದೆ, ಅದಕ್ಕೆ ಇಷ್ಟು ದಿವಸ ಬರೋದಕ್ಕಾಗಲಿಲ್ಲ. ಬ್ಲೌಸ್ ರೆಡಿ ಆಗಿದ್ದಾವೇನೋ, ಸತ್ಯ ಬಂದು ನೋಡ್ತಿರ್ತಾಳೆ ನಮ್ಮ ಮನೆ ಕಡೆ ಅಂತ ಅಂದ್ಕೊಂಡೆ. ನಾನು ಸಾಯಂಕಾಲ ಹಂಗೆ ಸಾಯಂಕಾಲ ಬರೋಣ, ಬಿಸಿಲು ಜಾಸ್ತಿ ಅಂತ ಅಂದ್ಕೊಂಡೆ. ಅಷ್ಟೊತ್ತಿಗೆ ನೀನೇ ಬಂದೆ. ಅದಕ್ಕೆ ಮನೆ ಬೇರೆ ಧೂಳಾಗೈತೆ, ಬಟ್ಟೆ ಬೇರೆ ಎಷ್ಟೊಂದು ಐತೆ. ಅದಕ್ಕೆ ಎಲ್ಲ ನೆನೆಸಿಟ್ಟಿದ್ದೀನಿ. ಇವಾಗೆಲ್ಲನ ಇವಳ ಹತ್ರ ಬಟ್ಟೆ ತೊಳಸ್ಕೊಂಡು ಎಲ್ಲ ಪಾತ್ರೆ ತೊಳಸ್ಕೊಂಡು ಎಲ್ಲ ಕ್ಲೀನ್ ಮಾಡಿಸ್ತೀನಿ ಮನೇನ.
ಸುಮ್ಮನೆ ಕುಂಡ್ರಿಸಿ ಯಾವತ್ತು ಕಳ್ಸಕ್ಕೆ ಹೋಗ್ಬೇಡ್ರಿ, ಒಂದು ಕಂಬನಾದ್ರೂ ಸುತ್ತರಿಸ್ರಿ. ಇವಳೆಂತವಳಂದ್ರೆ ಹೇಳ್ಬಾರ್ದು ಪರಿಮಳಕ್ಕ. ಅಯ್ಯೋ ನಮ್ಮ ಜಗ್ಗು ಮದುವೆ ಆಗಿದ್ನಲ್ಲ ಆ ರೀತನ್ನ ಮಾತಾಡಿಸ್ತಾ ಇರಲಿಲ್ಲ ಇವಳು. ಅವಳ ಹತ್ರ ದುಡ್ಡು ಐತೆ ಅಂತ ಹೇಳಿ ಆಮೇಲೆ ನನಗೆ ಮೋಸ ಮಾಡಿ ನನ್ನ ಹತ್ರ ಚೆನ್ನಾಗಿ ಇಟ್ಕೊಂಡು ಎಲ್ಲ ಬ್ಲೌಸ್ಗಳೆಲ್ಲ ಹೊಲಿಸ್ಕೊಂಡು ದುಡ್ಡು ಕೊಡ್ದಂಗೆ ಅವಳನ್ನ ಮಾತಾಡಿಸ್ಕೊಂಡು ಅವಳ ಹಿಂದೆ ಹೋದ್ಲು. ಇವಳು ಸುಮಾರೋದವಳಲ್ಲ. ಎಷ್ಟು ಮೋಸ ಮಾಡಿದಾಳೆ ಗೊತ್ತಾ ನನಗೆ. ಬ್ಲೌಸ್ ಹೊಲಿಸ್ಕೊಂಡಿರೋ ದುಡ್ಡೇ ಕೊಟ್ಟಿಲ್ಲ ಕಣಕ್ಕ, ಎಲ್ಲನ ಎಷ್ಟೊಂದು. ಕೇಳಿಸ್ಕೊ. ಯಾಕೆ ಬಿಡ್ತೀಯ ದುಡ್ಡು, ಯಾಕೆ ಬಿಡ್ತೀಯ ಬ್ಲೌಸ್ ಹೊಲ್ದಿರೋದು? ಇವಾಗ ಈ ಬ್ಲೌಸ್ ಹೊಲಿಯೋದು ಎಷ್ಟು ಕಷ್ಟ ಪಾಪ. ನೀನು ಹೆಂಗೋ ಬಟ್ಟೆ ಉಳ್ಕೊಂಡು ಹೆಂಗೋ ಜೀವನ ಮಾಡ್ತಾ ಇದೆಯಾ ಅಂಥದ್ರಲ್ಲಿ ಇವಳಿಗೆ ಹಾಕ್ಬಿಟ್ಟು ಸುಮ್ಮನೆ ಆಗ್ತೀಯಾ? ಸುಮ್ಮನೆ ಇಸ್ಕ ದುಡ್ಡ, ಬಿಡಕ್ಕೆ ಹೋಗ್ಬೇಡ. ನಿನ್ನೆ ನನ್ನ ಹತ್ರ ಬಂದಿದ್ಲು. ಗೌಡ್ರ ಹೆಂಡ್ತಿಗೆ ಹೇಳು, ನಿನ್ನ ಪರಿಚಯ ಐತಲ್ಲ, ನಿಮ್ಮ ಮನೆ ಹತ್ರ ಬರ್ತಾರಲ್ಲ ಬಟ್ಟೆ ಹೊಲ್ಸೋದಕ್ಕೆ, ಹೇಳು ಅಂತ ಹೇಳಿ ನಮ್ಮ ಮನೆ ಹತ್ರ ಬಂದಿದ್ಲು. ಹೋಗೆ ನಿನಗೆ ಹೇಳ್ಬೇಕಾ ಅಂತ ಹೇಳಿ, ಅಯ್ಯೋ ನನ್ನ ಜೊತೆ ಚೆನ್ನಾಗಿದ್ಲು, ನಾವಿಬ್ಬರು ಫ್ರೆಂಡ್ ಆಗಿದ್ವಿ. ಯಾವಾಗ ಇವಳು ಆ ರೀತಿನ ಮಾತಾಡ್ಸಕ್ಕೆ ಹೋದ್ಲು ಆವತ್ತಿಂದನ ನಾನು ಇವಳನ್ನ ಮಾತಾಡಿಸ್ತಿಲ್ದಂಗಾದ್ರೆ. ಇವಳು ಬುದ್ಧಿ ಸರಿ ಇಲ್ಲ ಕಣಕ್ಕ, ಸರಿ ಇಲ್ಲ. ಹೌದಾ? ಏನಂತ ಹೇಳಿದ್ಲು? ಗೌಡ್ರ ಹೆಂಡ್ತಿಗೆ ಏನಂತ ಹೇಳು ಅಂತ ಹೇಳಿದ್ಲು? ಅದೇ ಏನೋ ಹೇಳಿದ್ರಂತಲ್ಲ ಗೌಡ್ರು, ಅವ್ರ ಗಂಡನಿಗೆ ಅಲ್ಲಿ ಕೀಳಿಸ್ಬೇಕು ಇಲ್ಲಾಂದ್ರೆ ಜೈಲ್ಗೆ ಹೋಗ್ಬೇಕು ನೀನು ಅಂತ ಹೇಳಿ ಹೇಳಿದ್ರಂತಲ್ಲ. ಅದಕ್ಕೇನೆ ಇದೊಂದು ಸತಿ ಏನಾದರೂ ಮಾಡಿ ಕ್ಷಮಿಸೋದಕ್ಕೆ ಹೇಳಿ, ಇನ್ನೊಂದು ಸತಿ ನಮ್ಮಿಂದ ಈ ತಪ್ಪು ಆಗೋದಿಲ್ಲ. ಅದಕ್ಕೆ ಗೌಡ್ರ ಹೆಂಡ್ತಿಗೆ ಹೇಳಿ ಗೌಡ್ರಿಗೆ ಹೇಳೋಕೆ ಹೇಳು ಅಂತ ಹೇಳಿ ಹೇಳಿದ್ಲು ಕಣಕ್ಕ. ಅದಕ್ಕೇನೆ ನಾನಿಲ್ಲಮ್ಮ, ನಾನು ಹೇಳೋದಿಲ್ಲ ಅಂತ ಹೇಳಿ ಸಿಟ್ಟು ಮಾಡಿಕೊಂಡೆ. ಅದಕ್ಕೆ ಅದೇ ಬಂದ್ಲು ನಮ್ಮ ಮನೆ ಹತ್ರದಿಂದ ಬೆಳಗ್ಗೆ, ನಿನ್ನೆ ಬೆಳಗ್ಗೆ ಬಂದಿದ್ಲು. ಅವ್ರು ಸುಮ್ಮನೆ ಎದುರಿಸಿದ್ದಾರೆ ಸತ್ಯ. ಅಲ್ಲಿ ಯಾರಾದರೂ ಕೀಳ್ಸೋಕ್ಕಾಗುತ್ತಾ? ಕೀಳ್ಸೋದಿಲ್ಲ, ಸುಮ್ಮನೆ ಎದುರಿಸಿದ್ದಾರೆ. ಅವಳು ಅಲ್ಲ ಕಚ್ಚಿದ್ನಂತೆ ಅವನ ಗಂಡ, ಅದೇ ಗಂಗಮ್ಮನ ಸೊಸೆ ಡಿಂಪು ಇದ್ದಾಳಲ್ಲ ಅವಳಿಗೆ ಅಲ್ಲ ಕಚ್ಚಿದ್ನಂತೆ. ಅದಕ್ಕೇನೆ ಅಲ್ಲಿ ಕೀಳಿಸ್ತೀನಿ ಅಂತ ಹೇಳಿ ಸುಮ್ಮನೆ ಎದುರಿಸಿದ್ದಾರೆ ಅಷ್ಟೇನೆ. ಅವರೇನು ಅಲ್ಲಿ ಕೀಳಿಸ್ತಾ ಇರಲಿಲ್ಲ, ಸುಮ್ಮನೆ ಎದುರಿಸಿದ್ಕೆ ಒಂದು ಭಯ ಬಂದೈತೆ ಇವಾಗ. ಅದಕ್ಕೇನೆ ಗೌಡ್ರೆ ಈ ಶಿಕ್ಷೆ ಮಾತ್ರ ಬೇಡ ಬೇಡ ಅಂತ ಹೇಳಿ ಗೊಳೋ ಅಂತ ಅಳ್ತಾ ಇದ್ರು. ಅದಕ್ಕೆ ನಮ್ಮ ಮನೆಯವರು ಸುಮ್ಮನೆ ಆದ್ರತ್ಲಾಗೆ. ಅವಳೇ ಮನೆ ಕೆಲಸ ಮಾಡ್ಕೊಂಡು ಆದ್ರೂ ಇರ್ತೀನಿ ಅಂತನ್ಲ, ಹೆಂಗೂ ಮನೆ ಕೆಲಸಕ್ಕಾದ್ರೂ ಬಗ್ಸಿದ್ರೆ ಇವಳು ಬಗ್ತಾಳೆ ಅಂತ ಹೇಳಿ ನಮ್ಮ ಮನೆಯವರು ಪರಿಮಳ ನಿನ್ನ ಮನೆ ಕೆಲ್ಸಕ್ಕೆ ಬೇಕಂತ ಹೇಳ್ತಿದ್ದಲ್ಲ ಅಂತ ಹೇಳಿ ಕೇಳಿದ್ರು. ಅದಕ್ಕೆ ಬಂದರು ಬರಲೇಳು, ಮನೆ ಕೆಲಸದಾರ ಬೇರೆ ಯಾರೂ ಇಲ್ಲಲ್ಲ ಸತ್ಯ, ಒಬ್ಬಳೇ ನನಗೆಲ್ಲ ಕ್ಲೀನ್ ಮಾಡ್ಕೊಳಕ್ಕಾಗಲ್ಲ. ಅದಕ್ಕೇ ಬಂದರು ಬರಲಿ ಮನೆ ಕೆಲಸಕ್ಕೆ ಅಂತ ಹೇಳಿ, ಹೆಂಗೂ ನಾವೇನು ಸಂಬಳ ಕೊಡ್ತೀವಿ ಏನು ಪುಕ್ಸಟ್ಟೆ ಮಾಡಿಸ್ಕೊಳ್ಳಲ್ಲ ಅಂತ ಹೇಳಿ ಬಂದರು ಬರಲೇಳು ಅಂತ ನಾನು ಅದಕ್ಕೆ ನಮ್ಮ ಮನೆಯವ್ರಿಗೆ ಹೇಳ್ದೆ. ಅಕ್ಕ ಅದು ರೂಮಿಂದೆಲ್ಲ ಕ್ಲೀನ್ ಮಾಡಿದ್ದಾಯಿತು, ಹೋಗು ಅಡುಗೆ ಮನೇಲಿ ಒಂದು ರಾಶಿ ಪಾತ್ರೆ ಇದೆ, ಆ ಪಾತ್ರೆ ಗೀತ್ರೆ ಎಲ್ಲ ತೊಳೆದು ಬಿಡು. ಪಾತ್ರೆ ತೊಳೆದುಬಿಟ್ಟು ಗ್ಯಾಸ್ ಎಲ್ಲ ಒರೆಸಿ ಎಲ್ಲ ಪಾತ್ರೆ ಎಲ್ಲ ನೀಟಾಗೆ ಗೊಬ್ಬರ ಹಾಕಿ ಎಲ್ಲ ಹರಡಿಬಿಟ್ಟಿದೆ. ನಾನು ಊರಿಗೆ ಹೋಗಿದ್ನಲ್ಲ, ಎಲ್ಲ ಪಾತ್ರೆಗಳು ಎಲ್ಲ ಸ್ಟೀಲ್ ಸಾಮಾನುಗಳು ಎಲ್ಲ ಕೆಳಗಡೆ ಎಲ್ಲ ಹರಡಿದೆ. ಅದನ್ನೆಲ್ಲ ನೀಟಾಗೆಲ್ಲ ಕ್ಲೀನ್ ಮಾಡು. ಅಡುಗೆ ಮನೇನ ಎಲ್ಲ ಸ್ಟವ್ ಎಲ್ಲ ಒರೆಸ್ಬಿಟ್ಟು ಎಲ್ಲ ನೀಟಾಗಿ ಕ್ಲೀನ್ ಮಾಡು, ಹೋಗು. ಸರಿ ಆಯ್ತು ಕಣಕ್ಕ, ನಾನು ಬರ್ತೀನಿ. ಸರಿ ಅಮ್ಮ ಆಯಿತು, ಸಾಯಂಕಾಲ ಬರ್ತೀನಿ ಹೇಳಿ ಬ್ಲೌಸ್ ಇಸ್ಕೊಂಡು ಬರೋಕ್ಕೆ. ಈ ಸುಗುಣಂದು ತುಂಬ ಜಂಬ ಅಂತ ಹೇಳ್ತಾರೆ. ನಮ್ಮನೆ ಕೆಲ್ಸಕ್ಕೆ ಬಂದರೆ ನಾನು ಸರಿಯಾಗಿ ಬಗ್ಗಿಸ್ತೀನಿ ನೋಡ್ರಿ ಇವಳನ್ನ. ಸರಿಯಾಗಿ ಕೆಲಸ ಹೇಳಿ ಸರಿಯಾಗೆ ನಾನು ಏನೇನು ಬೇಕೋ ಎಲ್ಲ ಕೆಲಸ ಮಾಡಿಸ್ಕೊಂತೀನಿ. ನಾನು ಸುಮ್ಮನೆ ಕುಂಡ್ರಸಲ್ಲ. ನೋಡ್ತಾ ಇರ್ರಿ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.